ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಶೇಂಗಾ ಚಟ್ನಿ ಗತೆ ಕಾಣಕತ್ತೈತಿ. ಹಂಗಾರ ಬರ್ರಿ ಏನೇನು ಹಾಕಿದ್ನ ಮಾಡ್ಕೊಳೋದಂತ ಹೇಳಿ ಒಂದ್ಸಲ ನೋಡ್ಕೊಂಬರೋಣಂತ. ಅದಕ್ಕೆ ಮೊದಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಇಲ್ಲೇ ಮೊದಲಿಗೆ ನಾನು ಒಂದು ಬಾಳ್ಗಿ ಒಳಗೆ 1 ಕಪ್ನಷ್ಟು ಶೇಂಗಾ ತೊಗೊಂಡೇನಿ. ಅದನ್ನ ನೀಟಾಗಿ ಹುರ್ಕೊಂಡು ತೊಗೊಳ್ಳೋಣಂತ. ನೋಡಿರಿ, ಶೇಂಗಾದ ಕಲರ್ ಚೇಂಜ್ ಆಗಬೇಕು. ಶೇಂಗಾ ಚಟ್ನಿಗೆ ಹೆಂಗೆ ಹುರ್ಕೊತೀರಲ್ಲ ಅದೇ ಟೈಪನ್ನು ಹುರ್ಕೋಬೇಕು. ಇದು 3 in 1 ರೆಸಿಪಿ. ಇಲ್ಲೇ ಕೊಬ್ಬರಿ, ಶೇಂಗಾ ಮತ್ತು ಪುಟಾಣಿ 3 ಒಂದೇ ಅಳತಿ ಒಳಗೆ ತೊಗೊಂಡು ನಾನಿವತ್ತು ಚಟ್ನಿನ ಹೆಂಗೆ ಮಾಡ್ಕೋಬೋದು ಅಂಥೇಳಿ ತೋರಿಸ್ಕೊಡಾಕತ್ತೀನಿ. ನೋಡ್ರಿ, ಈಗ ಬಿಡ್ಲಾರ್ದಂಗೆ ಶೇಂಗಾನ ಹುರ್ಕೊಂಡು ತೊಗೋಬೇಕು. ಈಗ ಶೇಂಗಾದ ಕಲರ್ ಚೇಂಜ್ ಆಗೈತಿ. ನೀವು ಕೈ ಬಿಟ್ರಿ ಅಂದ್ರೆ ಶೇಂಗಾ ಹೊತ್ತಿ ಬಿಡ್ತಾವು, ಒಂದೇ ಕಡೆ ಸರಿಯಾಗಿ ಹುರಿಯಂಗಿಲ್ಲ, ಚಟ್ನಿ ರುಚಿ ಆಗಂಗಿಲ್ಲ. ನೋಡ್ರಿ, ಈಗ ಶೇಂಗಾ ಎಲ್ಲ ನೀಟಾಗಿ ಹುರಿದಾವು. ಈಗ ಶೇಂಗಾ ತಗೊಂಡಿಲ್ಲ ನಾವು 1 ಕಪ್ನಷ್ಟು ಅದ ಬಾಳ್ಗಿಗೆ ಕೊಬ್ಬರಿ ತುರಿ ಹಾಕಿ ಹುರ್ಕೊಳಕತ್ತೇನೆ. ಕೊಬ್ಬರಿ ಪೂರ್ಣ ಕೆಂಪಾಗೋ ಮಟ್ಟ ಹುರ್ಕೋಬೇಕಾಗೈತಿ. ಇಲ್ಲ ಅಂತಂದ್ರೆ ಕೊಬ್ಬರಿ ಹಸಿ ಇತ್ತಪ್ಪ ಅಂಥೇಳಿ ಅಂತಂದ್ರೆ ವಾಸನೆ ಆಕೈತಿ ಚಟ್ನಿ. ಸ್ವಲ್ಪ ದಿವಸ ಇಟ್ಟ ಮೇಲೆ ನೀವು ಈ ಥರ ಕೆಂಪಾಗಿ ಹುರ್ಕೊಂಡು ತೊಗೊಳೋದ್ರಿಂದ ಭಾಳ ದಿನ ಸ್ಟೋರ್ ಮಾಡಿ ಇಡ್ಬೋದು. ನೋಡಿರಿ, ಆ ಥರ ಕೆಂಪಾಗಿ ಹುರ್ಕೋಬೇಕು. ಈಗ ನಾನಿಲ್ಲೇ ಒಂದು 2 ಮುಷ್ಟಿಯಷ್ಟು ಕರಿಬೇವು ಹಾಕ್ಕೊಳಕತ್ತೇನೆ. ಅದನ್ನ ನೀಟಾಗಿ ಈ ಥರ ಹುರ್ಕೊಂಡು ತೊಗೋಬೇಕಾಕೈತಿ. ಕೆಳಗಿಂದ ಮ್ಯಾಗಿಂದ ಕೆಳಗೆ ಮಾಡಿ ಹುರ್ಕೋಬೇಕಾಕೈತಿ. ಇಲ್ಲ ಅಂಥೇಳಿ ಅಂತಂದ್ರೆ ನಾವು ಜಾರ್ನಾಗ ಹಾಕಿದ್ರೆ ಚಟ್ನಿ ಸಣ್ಣ ಆಗಂಗಿಲ್ಲ. ಕರಿಬೇವು ಹಸಿ ಇತ್ತು ಅಂತ ಹೇಳಿದ್ರೆ ನಮ್ಮದು ಮನಿಕಾಯಿ ಆಗಿರೋದ್ರಿಂದ ಕೊಬ್ಬರಿ ಪೂರ ಎಣ್ಣೆ ಬಿಟ್ಬಿಟ್ಟೈತಿ. ಹೀಗಾಗಿ ಕರಿಬೇವು ಎಣ್ಣೆ ಕಾಣಿಸಾಕತ್ತೈತಿ. ನೋಡಿರಿ, ಈ ಥರ ನಾನು ಹುರ್ಕೊಳಕತ್ತೇನಲ್ಲ, ಈ ವಿಡಿಯೋದಾಗ ತೋರಿಸ್ದಂಗೆ ನೀವು ಕೆಳಗಿನ ಮ್ಯಾಗ ಮಾಡ್ಕೊತಿದ್ರಿ ಅಂದ್ರೆ ಬಿಸಿ ಎಲ್ಲ ಎಲೆ ಗೊತ್ತಾಗಿ ಎಲ್ಲನೂ ಕ್ರಿಸ್ಪಿಯಾಗಿ ನೀಟಾಗಿ ಹುರಿತಾವು. ಹಸಿ ಇದ್ದರೆ ಚಟ್ನಿ ಕೆಡೋ ಚಾನ್ಸಸ್ ಭಾಳ ಇರ್ತೈತಿ. ನೋಡಿರಿ, ಕರಿಬೇವಿಂದು ಕಲರು ಸ್ವಲ್ಪ ಚೇಂಜ್ ಆಗೈತಿ. ನೋಡಿರಿ, ಈಗ ಇದು ಕರಿಬೇವು ಈ ಥರ ಹಿಂಗೆ ನಾವು ಮುರ್ಕೊಂಡ್ರೆ ಪೂರ ಪುಡಿ ಆಗಬೇಕು. ಅಲ್ಲಿ ತನೂ ನಾವು ಇನ್ನು ಹುರ್ಕೋಬೇಕಾಕೈತಿ. ಇಲ್ಲ ಅಂಥೇಳಿ ಅಂತಂದ್ರೆ ಚಟ್ನಿ ಚಲೋ ಆಗಂಗಿಲ್ಲ. ಈಗ ನಾ ಇಲ್ಲೇ ಒಂದು ಮಿಕ್ಸರ್ ಜಾರ್ನಾಗ ಕೊಬ್ಬರಿನ ತೊಗೊಂಡೇನಿ. ಅದ ಅಳತಿಲೇ ಶೇಂಗಾ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಆಮ್ಯಾಗ ಪುಟಾಣಿ ತೊಗೋಬೇಕು, ಅದ ಅಳತಿಲೇನ. ಈಗ ಕರಿಬೇವು ಹುರಿದಿಟ್ಕೊಂಡಿದ್ವಲ್ಲ ಕರಿಬೇವು ಹಾಕ್ಕೊಳ್ಳೋಣಂತ. ಇಲ್ಲೇ 1-2 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮ್ಯಾಗಿಲ್ಲೇ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳತ್ತೇನೆ ಸ್ವಲ್ಪ ಟೇಸ್ಟಿಗೆ. ಈಗ 1-2 ಸ್ಪೂನ್ನಷ್ಟು ಜೀರಿಗೆ ತೊಗೊಂಡೇನಿ. ಸ್ವಲ್ಪ ಜಾಸ್ತಿನ ಹಾಕೋರಿ, ರುಚಿ ಚಲೋ ಬರ್ತೈತಿ ಜೀರಿಗೆದ ಘಮ ಇರೋದ್ರಿಂದ. ಈಗ 1-2 ಟೇಬಲ್ ಸ್ಪೂನ್ನಷ್ಟು ಇಲ್ಲೇ ನಾನು ಒಣ ಖಾರ ಪುಡಿ ಹಾಕ್ಕೊಳಕತ್ತೇನೆ. ನೀವು ಬೇಕಂದ್ರೆ ಒಣ ಮೆಣಸಿನ್ಕಾಯಿನೂ ಹುರಿದು ಹಾಕ್ಕೋಬೋದು. ನೋಡಿರಿ, ಈಗ ಮಿಕ್ಸರ್ ಮಾಡಿ ತೊಗೊಂಡೇನಿ. ಈ ಥರ ನಮ್ಮದು 3 in 1 ಚಟ್ನಿ ರೆಡಿ ಆಗೈತಿ. ನೀವು ಇದನ್ನ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿ ಇರ್ಬೋದು. ಮನ್ಯಾಗ ಕೊಬ್ಬರಿ ಭಾಳ ಇತ್ತು ಅಂಥೇಳಿ ಅಂತಂದ್ರೆ ಈ ಥರ ಮಾಡಿಕೊಂಡು ಉಪಯೋಗಿಸ್ಬೋದು. ನಾವು ಬರೀ ಕೊಬ್ಬರಿಲೇ ಮಾಡಿದ್ವಿ ಅಂಥೇಳಿ ಅಂತಂದ್ರೆ ಅದು ಭಾಳ ದಿವಸ
ಇಟ್ಕೊಂಡು ತಿನ್ನೋಕ್ಕಾಗಂಗಿಲ್ಲ, ಮತ್ತು ನೀವು ಫ್ರಿಜ್ನಾಗ ಇಡಬೇಕಾಕೈತಿ. ಇದನ್ನ ಎಷ್ಟು ದಿವಸರ ಹೊರಗಿಡ್ರಿ ಇದು ಏನೂ ಆಗಂಗಿಲ್ಲ. ಅದರ ಒಂದು ಟಿಪ್ ಏನಂತ ಹೇಳಿದರೆ, ನೀವು ಕೊಬ್ಬರಿ ಮಾತ್ರ ಕೆಂಪಾಗಿ ನೀಟಾಗಿನ ಹುರ್ಕೋಬೇಕು, ಇಲ್ಲ ಅಂದರೆ ವಾಸನೆ ಆಗ್ತೈತಿ. ನೋಡಿರಿ, ಡಬ್ಬಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡೀನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಭಾಳ ಥ್ಯಾಂಕ್ ಯು.